ಎಲ್ಲರಿಗೂ ನಮಸ್ಕಾರ. ನಾನೇ ಕಿಚನ್ ಬೈ ಸಾಧನಾ. ಇವತ್ತು ಹುರುಗಡ್ಲೆ ಪುಡಿ ಮಾಡೋದು ತೋರಿಸ್ತಿದ್ದೀನಿ ನಾನು ನಿಮಗೆ. ಅದಕ್ಕೆ ಏನೇನು ಬೇಕು ಅಳತೆ ಎರಡು ತೋರಿಸ್ತೀನಿ. ಮನೆಯಲ್ಲಿ ಯಾವಾಗ ಚಟ್ನಿ ಮಾಡೋದಕ್ಕಾಗಲಿಲ್ಲ, ಮಾಡಲಿಲ್ಲ, ದೋಸೆ ಇಡ್ಲಿ ಆ ಥರ ಮಾಡಿದಾಗ ಇದನ್ನು ಹಂಚ್ಕೋಬೋದು. ಊಟಕ್ಕೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೂ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕಿರೋ ಪದಾರ್ಥ ಹುರುಗಡ್ಲೆ, ಒಣಕೊಬ್ಬರಿ, ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಬೇಕಾಗಿರೋದು. ಅಳತೆ ಬಂದು ಯಾವ ಥರ ತೊಗೊಂಡಿದ್ದೀನಿ ನನಗೆ ನೋಡಿ. ಈ ಒಂದು ಕಪ್ಪಲ್ಲಿ 2 ಅಳತೆ ಹುರುಗಡ್ಲೆ ಹಾಕೊಂಡಿದ್ದೀನಿ ನಾನು. ಒಂದಾಯಿತು ನೋಡಿ, 2 ಕಪ್ ಹಾಕೊಂಡಿದ್ದೀನಿ. 2 ಕಪ್ ಹಾಕೊಂಡಿದ್ದೀನಿ. 2 ಕಪ್ ಹುರುಗಡ್ಲೆ, 2 ಕಪ್ ಕೊಬ್ಬರಿ, 2 ಕಪ್ ಕೊಬ್ಬರಿ, ಈ ಥರ 2 ಕಪ್ ಹಾಕೊಂಡಿದ್ದೀನಿ. ಒಟ್ಟು ಇದ್ರ 4 ಕಪ್ ಆಯಿತು. 1 ಕಪ್ 4 ಮೆಣಸಿನ್ಕಾಯಿ ಥರ 4 16 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಬೇರೆ ಮೆಣಸಿನ್ಕಾಯಿ, ಗುಂಟೂರು 2 ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಒಂದು 4-5 ಎಳಸು ಬೆಳ್ಳುಳ್ಳಿ. ಯಾಕಂದರೆ ಹುರುಗಡ್ಲೆ ಗ್ಯಾಸ್ ಅಲ್ವಾ, ಹಾಗಾಗಿ ಒಂದು 4-5 ಎಳಸು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಹುಣಸೆ ಹಣ್ಣು ತೊಳೆದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಈ ಹಾಲಿನ ಪಾತ್ರೆ ಬಿಸಿ ಇರುತ್ತಲ್ಲ, ಅದು ಪ್ಲೇಟ್ ಮೇಲೆ ಹಾಕಿದ್ರೆ ನಿಮ್ಗೆ ಗಟ್ಟಿ ಬಂದ್ಬಿಡುತ್ತೆ, ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ. ಆಮೇಲೆ ನಾವು ಮಿಕ್ಸಿಗೆ ಹಾಕೋಬಹುದು. ಸ್ವಲ್ಪ ಬೆಲ್ಲ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಹುಣಸೆ ಸ್ವಲ್ಪ ಕಡಿಮೆ ಮಾಡಿ. ನಮ್ಮಲ್ಲಿ ಸ್ವಲ್ಪ ಬೆಲ್ಲ ಇಷ್ಟಪಡ್ತೀವಿ, ಹಾಗಾಗಿ. ಮತ್ತೆ ಇದು ಕೊಬ್ಬರಿ ಎಲ್ಲ, ಉಪ್ಪು ಎಲ್ಲ ಹಾಕೊಂಡು ಈಗ ನಾನು ಪೌಡರ್ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಪೌಡರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಪೌಡರು. ಹುಣಸೆಹಣ್ಣು ಎಲ್ಲ ಪೌಡರ್ ಆಗಿದೆ ನೋಡಿ. ಏನಿಲ್ಲ, ಹುಣಸೆಹಣ್ಣು ತೊಳೆದು ಸ್ವಲ್ಪ ಹಾಲಿನ ಪಾತ್ರೆ ಮೇಲೆ ಬಿಸಿ ಇರುತ್ತೆಲ್ಲ, ಕುಕ್ಕರು ಕೂಗಕ್ಕೆ ಇಡ್ತೀವಿ. ಕುಕ್ಕರ್ ಮೇಲೆ ಇಟ್ಬಿಟ್ಟಾಗ ತೇವಾಂಶ ಹೊರಟೋಗುತ್ತೆ. ಆಮೇಲಿಂದ ನಾವು ಮಾಡ್ಬೋದು. ನೋಡಿ ಎಷ್ಟಾಗಿದೆ ಸ್ನೇಹಿತರೆ. ಪೌಡರ್ ಮಾಡ್ಕೊಂಡಿದ್ದಾಯ್ತಲ್ಲ, ಇವಾಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಅಂತ ಎಣ್ಣೆ ಹಾಕ್ಕೊಳ್ಬೇಕು. ಇದಕ್ಕೆ ಸಾಸಿವೆ, ಕರಿಬೇವು ಮತ್ತು ಇಂಗು ಪುಡಿ ಇಷ್ಟನ್ನು ಹಾಕ್ಕೊಂಡು ನಾವು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಹುರುಗಡ್ಲೆ ಪುಡಿ, ಅದನ್ನು ಹಾಕಿ ಬಿಸಿ ಬರೋ ಥರ, ಸುಮಾರು ಬಿಸಿ ಬರೋ ಥರ ಮಾಡಬೇಕು. ತುಂಬ ಮಾಡಬಾರ್ದು ನೋಡಿ. ಸ್ವಲ್ಪ ಇಂಗು ಪುಡಿ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಕರಿಬೇವು ಎಲ್ಲ ಕಡಿಮೆ ಮಾಡ್ಕೊಳ್ಳಿ. ಸಾಸಿವೆ ಸಿಗೋ ತನಕ ಮಾತ್ರ ಸ್ವಲ್ಪ ಬಿಸಿ ಇಟ್ಕೊಳ್ಳಿ. ಆಮೇಲೆ ಪುರಿ ಸಣ್ಣ ಮಾಡಬೇಡಿ, ಕರಿಬೇವು ಹಾಕಿದಾಗಿ ನಾನು ಸಣ್ಣ ಮಾಡಿಬಿಡಿ. ಈಗ ನಾವು ಹುರುಗಡ್ಲೆ ಪುಡಿ ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಹಾಕ್ಕೋಬೇಕು. ನೋಡಿ ಸ್ನೇಹಿತರೆ, ಈ ರೀತಿ ಸ್ವಲ್ಪ ಬಿಸಿ ಬರೋ ಥರ ಮಾಡಿದ್ರೆ ಸಾಕು. ತುಂಬ ಎಲ್ಲ ಈಗ ಸ್ವಲ್ಪ ಪುಡಿ ಆಗುತ್ತೆ ಪೌಡರು. ಇಷ್ಟು ಮಾತ್ರ ಗೊತ್ತಾಗಿಲ್ಲ. ಈ ಕೈ ತೊಗೊಳ್ಳಿ, ಬಿಸಿ ಬರೋದು ಸಾಕು. ನೋಡಿ, ಕೈ ಕೊಡೋದಿಲ್ಲ, ಈಗ ಅಂದರೆ ಎಲ್ಲ ಹೊರಟೋಗುತ್ತೆ. ಹಾಗಾಗಿ ಬಿಸಿ ಬಂದಿದೆ ಸಾಕು. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಇದು ಹುರುಗಡ್ಲೆ ಪುಡಿ ಆಯಿತು. ಇದೊಂದು ಇತ್ತು ಅಂದರೆ ನಮಗೆ ಎಷ್ಟೊಂದು ಸಹಾಯ ಆಗುತ್ತೆ. ಹಬ್ಬ ಹುಣ್ಣಿಮೆಗಳಲ್ಲಿ ಬೆಳ್ಳುಳ್ಳಿ ಹಾಕಬೇಡಿ, ಬೇರೆ ದಿವಸ ಹಾಕೊಳ್ಳಿ. ಶ್ರಾವಣ ಭಾದ್ರಪದ ಬೆಳ್ಳುಳ್ಳಿ ಇದೆಲ್ಲ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ. ಬೇರೆ ಹಬ್ಬ ಬೆಳ್ಳುಳ್ಳಿ ಹಾಕೊಳ್ಳಿ, ತೊಂದರೆ ಏನಿಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ, ಟೇಸ್ಟ್ಫುಲ್ ಆಗಿದೆ. ನೀವು ಮಾಡಿ ಸಂಜೆ ಹೊತ್ತು ಮಕ್ಕಳೇನಾದ್ರು ಬೇಕು ಅಂದಾಗ, ನಮ್ಗೆ ಏನಾದ್ರು ಮಾಡೋದು ಬೇಜಾರಿದ್ರೆ ಬ್ರೆಡ್ಡು ಬಿಸಿ ಮಾಡಿಬಿಟ್ಟು ಟೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ತುಪ್ಪ ಹಚ್ಚಿ, ತುಪ್ಪದ ಮೇಲೆ ಇದು ಹಾಕಿ ಕೊಟ್ಟು ಉದುರಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ನೀವು ಮಾಡಿ ಸಂಜೆ ಹೊತ್ತು ಇದು ಉಪಯೋಗ ಆಗುತ್ತೆ, ಊಟಕ್ಕೆ ಉಪಯೋಗ ಆಗುತ್ತೆ, ತಿಂಡಿಗೆ ಉಪಯೋಗ ಆಗುತ್ತೆ. ಈ ಚಟ್ನಿ ಹುರುಗಡ್ಲೆ ಪುಡಿ ಒಂದು ಇತ್ತು ಅಂದರೆ ನಮಗೆ ಎಷ್ಟೊಂದು ತರಹ ಕೆಲಸನೂ ಉಳಿಯುತ್ತೆ. ದಿಢೀರಲ್ಲೇ ನಮ್ಗೆ ಅದು ಎಷ್ಟೋ ಸಹಾಯ ಆಗುತ್ತೆ. ಇದೊಂಥರ ಸಹಾಯ ಆಗುತ್ತೆ ನಮಗೆ ಅಡುಗೆಗೆ, ಊಟಕ್ಕೆ, ತಿಂಡಿಗೆ, ಪ್ರತಿಯೊಂದಕ್ಕೂ ಚೆನ್ನಾಗಿದೆ. ಯಾವಾಗ ಊರುಗಡೆ ಹೋಗ್ಬೇಕಂದ್ರೆ ಸೌತೆಕಾಯಿ ಮೇಲೆ ಹಾಕ್ಕೊಂತಿದ್ರು ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ನೀವು ಮಾಡಿ ಹೇಳಿ ಅಂತ ಹೇಳಿ ಬಾಯ್ ಬಾಯ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಬಾಯ್.